ಫಸ್ಟ್ ತಾನೆ. ಯಾಕಂದ್ರೆ ಇಷ್ಟು ಜನ ಇಷ್ಟು ಮಾಧ್ಯಮದವರು ಬಂದಿದ್ದಾರೆ ಅಂದ್ರೆ ನನಗೊಂಥರ ಇದಾಗಿದೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ಈ ಮುಖ್ಯ ಪ್ರೆಸ್ ಮೀಟ್ ಯಾಕಂದ್ರೆ 5/9/26 8/26 ಇದು ಬುಧವಾರ, ಈ ಬುಧವಾರ 5ನೇ ತಾರೀಕು 8ನೇ ತಿಂಗಳು 26 ಬುಧವಾರ ಒಂದು ಬಹು ಪ್ರತಿಭಟನೆ ಮಾಡಕ್ಕೆ ನಾವು ಪಾರ್ಟಿಯಿಂದ ಎಲ್ಲರೂ ಇದು ಮಾಡಿದ್ವಿ. ನಮ್ಮ ಸಂಪಂಗಿಯವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದ್ರ ಮುಖಾಂತರ ಅದರಿಂದ ನಿಮ್ಗೆ ಪ್ರೆಸ್ ಮೀಟ್ ಕರೆದಿರೋದು. ಇದು ಪ್ರೆಸ್ ಮೀಟ್ ಯಾತಕ್ಕಂತ ಅಂದ್ರೆ 114,000 ರೇಷನ್ ಕಾರ್ಡ್ಸು 4,000 ರೇಷನ್ ಕಾರ್ಡ್ಸು ಕ್ಯಾನ್ಸಲ್ ಮಾಡಿದ್ದಾರೆ. 4,000 ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಟೋಟಲ್ 4 ಜನ ಹಾಕೊಂಡ್ರೆ ಕೂಡ ನಿಮ್ಗೆ 16,000 ಆಯ್ತು. 16,000 ಜನಕ್ಕೆ ಬಾಯಲ್ಲಿ ಮೊಂಡಾಗ್ದಂಗೆ ಆಯ್ತಲ್ಲ. ಯಾಕೆ ಅದಲ್ದಿರ 14,000 ಜನಕ್ಕೆ 16,000 ಜನಕ್ಕೆ ರೇಷನ್ ಕಾರ್ಡ್ ತೆಗ್ದ್ರಿ. 14,000 ಜನಕ್ಕೆ ರೇಷನ್ ಕಾರ್ಡ್ ತೆಗೆದ್ರೆ ಅವ್ರವ್ರಿಗೂ ಏನ್ ಮಾಡೋದು ಇವತ್ತಿನೋದಕ್ಕೆ? ಅದು ಅಲ್ದಿರ ಅವ್ರ ಪಿಂಚಣಿ ಬರ್ತಾ ಇತ್ತು 16,000 ಜನಕ್ಕೆ, ಅದನ್ನು ಪಿಂಚಣಿ ಕಟ್ ಮಾಡಿದ್ದೀರಾ. ಯಾಕಂದ್ರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಇದೆ, ಅದು ಏನೋ ನೆಪಗಳು ಹೇಳಿ ನೀವು 5 ಗ್ಯಾರಂಟಿಗಳನ್ನ ಅವ್ರು ಕೊಡದೆ ಮಾಡೋದಕ್ಕೆ ಇದು ಮಾಡಿರೋದು ನೀವು ಅಲ್ಲ. ಯಾಕೆ ಇದು ಇಷ್ಟು ದಿನದಿಂದ ಮಾಡಿಲ್ಲ ನೀವು? ಎಲೆಕ್ಷನ್ ಹತ್ರ ಬರುತ್ತೆ, ಇವಾಗ ಏನು ಆಗೋಯ್ತು ನಮ್ ಪೀರಿಯಡ್, ಇನ್ನ ಇವ್ರು ನಮ್ಗೇನು ಬೇಕಾಗಿಲ್ಲ ಅಂದ್ಬಿಟ್ಟೆ ಜನಗಳು ಬೇಡ ಇವ್ರು ಅನ್ಬಿಟ್ಟಿದ್ದನ್ನ ಈ ತರ ಮಾಡ್ತಾ ಇದ್ದೀರಾ ಏನಂತ ಗೊತ್ತಿಲ್ಲ. ಒಬ್ಬೊಬ್ಬರು ಬಂದು ಪಿಂಚಿನ್ ತಗೊಳೋವರೆಗೆ ಮಾತ್ರ ಇಲ್ಲ ಅದಿಲ್ಲ ಅಂತ ತುಂಬಾ ಸಾವಿರಾರು ಜನ ಬಂದು ಮುಂದೆ ತಹಸೀಲ್ದಾರ್ ಆಫೀಸಲ್ಲಿ ಸುತ್ತಾ ಇದ್ದಾರೆ. ಅದು ವಯಸ್ಸಾದವರು. ಅದು ಕೇಳಿದ್ರೆ ಏನಂತ ಹೇಳ್ತೀರಾ? ಅವ್ರ ಮಕ್ಳು 15,000 ಸಂಪಾದಿಸ್ತಾರೆ, ಆ ರೇಷನ್ ಕಾರ್ಡ್ ಇರೋರು 10,000 ಸಂಪಾದಿಸ್ತಾರೆ, ಅದು ಅವರೇಜ್ ಎಲ್ಲ ಹೋಗುತ್ತೆ ಅಂತಾರೆ. ಯಾಕೆ ಅವ್ರ ಮಾತ್ರ ಕಿತ್ತಾಕಿ ಓಲ್ಡ್ ಪೆನ್ಷನ್ ಅವ್ರು ಕೊಡ್ರಿ, ರೇಷನ್ ಕಾರ್ಡ್ ಅಲ್ಲಿ ತಂದೆ ತಾಯಿ ಇರ್ತಲ್ಲ ಅವ್ರು ಕೊಡ್ರಿ, ನೀವು ರೇಷನ್ ಕಾರ್ಡ್ ಹಾಕಿ ಮಕ್ಕಳಿಗೆ ಕಿತ್ತಾಕ್ರಿ. ಒಬ್ಬರಿಗೆ 5 kg ಕೊಡಂಗಿದ್ರೆ ಅದು 4 ಜನ ಇದೆ 20 kg ಕೊಡ್ತಾ ಇದ್ರಿ. ಅಟ್ಲೀಸ್ಟ್ 10 kg ಕೊಡ್ರಿ ಅವ್ರಿಗೆ. ಪಾಪ ತಂದೆ ತಾಯಿ ಮಕ್ಕಳನ್ನ ಯಾರು ನೋಡ್ಕೊಂತಾ ಇದಾರೆ ಇವಾಗ ಅಲ್ವಾ? ಇದೆಲ್ಲ ಯೋಚನೆ ಮಾಡಿದಾನೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ರಿ. ಇವತ್ತೊಂದು ಅದು ಪ್ರೆಸ್ ಮೀಟ್ ಇಕ್ಕಿದೀರಾ, ಯಾವಾಗ ಅಲ್ಲಿಂದ ಬರ್ತಾರೆ ಯಾರೋ ಮಾಡ್ತಾರೆ ಏನೋ ಮಾಡ್ತಾರೆ ಅನ್ಬಿಟ್ಟಿದ್ದೆ ಎಲ್ಲ ಮಾಡಿ ಜನರು ಬಾಯಲ್ಲಿ ಮಣ್ಣಾಗ್ತಾ ಇದೀರಾ. ಇವತ್ತೆಷ್ಟು ಜನ ಬಾಧೆ ಬೀಳ್ತಾ ಇದಾರೆ, ಪಿಂಚಣಿ ಇಲ್ದಿರಾ, ರೇಷನ್ ಕಾರ್ಡ್ ಇಲ್ದಿರಾ. ಇನ್ನೊಂದು ಅಂದ್ರೆ 5 ಗ್ಯಾರಂಟಿಗೆ ಬೇಕಾಗಿರೋದೇ ರೇಷನ್ ಕಾರ್ಡ್, ಅದನ್ನೇ ಕಿತ್ತಾಕಿದ್ದೀರಾ. ಯಾಕಂದ್ರೆ ನಿಮ್ಗೆ ಬರ್ತಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ನೀವು ನೆಕ್ಸ್ಟ್ ಬರಲ್ಲ ಅಂತ ಗೊತ್ತಿದೆ ಇವ್ರಿಗೆ. ಕಾಂಗ್ರೆಸ್ ಅವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಬರೋದಂತ ಅವ್ರಿಗೆ ಪಕ್ಕಾ ಹೋಗಿದೆ. ಆದ್ರಿಂದ ಏನೋ ಮಾಡಿ 1-2 ವರ್ಷ ಇರೋದ್ರಲ್ಲಿ ಇವ್ರ ರೇಷನ್ ಕಾರ್ಡ್ ಎಲ್ಲ ಕಟ್ ಮಾಡ್ಬಿಟ್ಟು ಆ 5 ಸ್ಕೀಮ್ ನ ಕಟ್ ಮಾಡ್ಬೇಕು ಇವ್ರು. ಆದ್ರಿಂದ ಯಾಕಂದ್ರೆ ನಮ್ಮ ರೂಪಕಲಾ ಶಶಿಧರ್ ಅವ್ರ ತಂದೆನೇ ಅಲ್ವಾ ಫುಡ್ ಇನ್ಸ್ಪೆಕ್ಟರ್, ಅವ್ರು ಮಾಡ್ಬೋದಲ್ಲ ಫುಡ್ ಮಿನಿಸ್ಟರ್ ಅವರೇ ಅಲ್ವಾ? ಬೇಡ, ಅವ್ರಿಗೆ 4 ಜನ ಇರೋರಿಗೆ 2 ಕಿತ್ತಾಕಿ 2 ಕೊಡ್ರಿ. ಅದು ಬಿಟ್ಬಿಟ್ಟು ನೀವು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ರೆ ಅವ್ರೇನ್ ತಿನ್ಬೇಕು? ಇವಾಗ ನಮ್ಗೆ ಜನಗಳು ಬಂದು ಯಾಕೆ ನೀವು ಕೇಳ್ತಾ ಇಲ್ಲ ಅಂತ ನಮ್ಗೆ ಕ್ವೆಶ್ಚನ್ ಮಾಡ್ತಾರೆ. ನಾವು ಯಾವ್ದು ಇದು ಪ್ರೆಸ್ ಮೀಟ್ ಇಕ್ಕಿಲ್ಲ, ನಾವು ಈ ತರ ಮಾಡಿದ್ ಏನು ಇಕ್ಕಿಲ್ಲ. ಯಾಕಂದ್ರೆ ಜನಗಳು ಅಪೇಕ್ಷೆ ಮೇಲೆ ನಾವು ಇದು ಪ್ರೆಸ್ ಮೀಟ್ ಇಕ್ತಾ ಇರೋದು, ಧರಣಿ ಮಾಡ್ತಾ ಇರೋದು. ಯಾಕಂದ್ರೆ ಯಾರು ಕೆಲವಿಲ್ಲ KGF ಅಲ್ಲಿ ಏನ್ ಮಾಡ್ದೇನು ಮಾಡೋ ಕೇಳಲ್ಲ ಅವ್ರನ್ನ ಅಂತ. ಇಲ್ಲಿ ನೋಡೋದು ಕಾಮಗಾರಿ ಒಂದು ಟೆಂಡರ್ ಬಿಡಂಗಿಲ್ಲ. ನೋಡಿ ನೀವು ಮುನ್ಸಿಪಾಲಿಟಿ ಮೇಲೆ ಏನು ಬಿಲ್ಡಿಂಗ್ ಕಟ್ತಾ ಇದೆ ಅಂತ ಗೊತ್ತಾಯ್ತು, ಅದಕ್ಕೊಂದು ಟೆಂಡರ್ ಇಲ್ಲ ಏನಿಲ್ಲ, ಹಂಗೆ ಕಟ್ತಾ ಇದ್ದಾರೆ. ಇದೆಲ್ಲ ಯಾರು ಕೆಲವರಿಲ್ವಾ? 60 ಎಕರೆ ಯಾರು ಶ್ರೀನಿವಾಸಪುರದವ್ರು ಯಾರು ಅವ್ರು 60 ಎಕರೆನಲ್ಲಿ ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ. ಯಾಕೆ KGF ಯಾರು ಬಡವರು ಇಲ್ವಾ? ಆಕ್ಚುಲಿ ಕೊಡ್ಬೇಕಾದ್ರೆ ಯಾರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ, ಅದಾದವರಿಗೆ ಏನು ಜಾಗ ಏನು ಇಲ್ದಿರೋ ಕೊಡ್ಬೇಕು. ಅವ್ರು ಎಲ್ಲ ಇರೋರಿಗೆ ನೀವು 60 ಎಕರೆ ನೀವು ಕೊಟ್ಬಿಟ್ರೆ KGF ಏನ್ ಮಾಡೋದು? ಅದು ಕೊಡ್ಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇದೆ. ಅವ್ರು ಇದೇ ತಾಲೂಕಲ್ಲಿ ಇರ್ಬೇಕು, ಅವ್ರು ಇದೇ ತಾಲೂಕಲ್ಲಿ ಕೆಲಸ ಮಾಡಿರ್ಬೇಕು, ಅವರು ಅಲ್ಲಿ ವ್ಯವಸಾಯ ಮಾಡಿರ್ಬೇಕು. ಅವರು ಅದೇನಿಲ್ಲದೆ ಶ್ರೀನಿವಾಸಪುರ ತಗೊಂಡು ಕೊಟ್ಬಿಟ್ಟು 60 ಎಕರೆ ಕೇಳಿದ್ರೆ ಅವ್ರು ಅಷ್ಟು ಮಾಡಿದ್ರು ಇವ್ರಷ್ಟು ಮಾಡಿದ್ರು ಮಿಕ್ಕಿದ ಎತ್ಕೊಂತಾರೆ. ಯಾವ್ದು ರಾಮ ಕಬ್ಬಿಡಲ್ಲಿ ಹಂಗಾಯ್ತು ಹಿಂಗಾಯ್ತು. ರಾಮ ಕಬ್ಬಿಡಲ್ಲಿ ಏನಾಯ್ತು? ರಾಮಕ್ಕ ಒಬ್ರಿಗೊಂದು ಎಕರೆ ಮಾಡ್ಕೊಡಿಲ್ಲ. ನಿಮ್ ಪೀಡಲ್ಲೇ ಆಗಿರೋದು. ನಿಮ್ ಪೀಡಲ್ಲಿ ಆಗಿರೋದಕ್ಕೇನೆ ಸುಜಾತ ಮೇಡಮ್ ಅವರು ಇವಾಗ ತಹಸೀಲ್ದಾರ್ ಮೇಲೆ ಕೇಸ್ ಹಾಕಿರೋದು ಅವ್ರು ಅಷ್ಟೇ ತಂದಿರೋದು. ಸುಮ್ಮನೆ ರಾಮಕ್ಕ ಹೇಳ್ಬಿಡೋದು, ಯಾರೋ ಸಿಕ್ಕಿದ್ದಾರೆ ಪಾಪ ಅಂತ ರಾಮಕ್ಕ ಮೇಲೆ ಹೇಳ್ಬಿಡೋದು. ಇವ್ರು ಮಾಡೋದು ಇವ್ರು. ನಿನ್ನೆ ಒಂದು ಗ್ರಾಮಾಂತರದಲ್ಲಿ ಎಲ್ಲಾರು ವಿಲೇಜ್ ಎಲ್ಲರೂ ಕುಡಿಯೋ ನೀರು ಸೌಲಭ್ಯ ಮಾಡ್ಬೇಕು ಅಂತ ಘಟಕಗಳು ತೆಗಿತಾ ಇದ್ದಾರೆ. ಆ ಘಟಕ ಓಪನ್ ಮಾಡಕ್ ಹೋದ್ರೆ ಕೊಚ್ಚ ನೀರು ಬರ್ತಾ ಇದೆ. ಅವ ಕಾಮಗಾರಿ ಎಲ್ಲ ಕೊಳ್ಬೇತಾನೆ ಎಲ್ಲಾನು. ಒಂದು ರೋಡ್ ನ್ಯಾಯವಾಗಿಲ್ಲ. ನೋಡಿ ಗೀತಾ ರೋಡ್ ಇಂದ ಪಾಂಡಲ್ಲಿವರೆಗೂ 6 ತಿಂಗಳಾಯ್ತು ರೋಡಕ್ಕೆ. ಅದು ಕಾಮಗಾರಿನೇ ಕಲ್ಪ. ಆ ಸರ್ಕಲ್ ಇತ್ತು, ಆ ಸರ್ಕಲ್ ಹೊಡೆದಿಟ್ಬಿಟ್ರು. ಒಂದು ರೋಡ್ ಹಾಕಿದ್ರು. ಅಲ್ಲಿ ನೋಡಿ ಪಾಂಡಲ್ಲಿ ಹೋಗುವಾಗ ಡಬಲ್ ಸ್ಟೆಪ್ ತರ ಇದೆ ಇದು ರೋಡ್. ಅಷ್ಟು ಫಸ್ಟ್ ಟೆಂಡರ್ ಹಾಕೋವಾಗ ಕಾಮಗಾರಿ ನಡೆಯುವಾಗ ಫಸ್ಟ್ ಬೋರ್ಡ್ ಹಾಕ್ಬೇಕು. ಎಲ್ಲಿಂದ ಎಲ್ಗಾಗಿದೆ, ಎಷ್ಟು ಶಾಂಕ್ಷನ್ ಆಗಿದೆ, ಎಷ್ಟು ದಿನದಲ್ಲಿ ಮಾಡ್ತೀವಿ ಅಂತ. ಇದು ಯಾವ್ದನ್ನ ಇವಾಗ
ಇವಾಗ 2 ಪೀಡ್ ಇದಾರಲ್ಲ ಮೇಡಮ್, ಇದು ಒಂದು ಬೋರ್ಡ್ ಏನ್ ಹಾಕಿದಾರೆ ಎಲ್ಲನ ಬೇರೆಯವ್ರಿಗೆ ಟೆಂಡ್ರು, ಕೋಲಾರ ಬೆಂಗಳೂರು ಆ ಕಡೆ ಹೋಗ್ಬಿಡ್ತಾರೆ ಹಿಂಗೆ. ಈಗ KGF ಟೆಂಡರ್ ಇಲ್ವಾ, ಕೋಲಾರ ಡಿಸ್ಟ್ರಿಕ್ಟ್ ಯಾರು ಇಲ್ವಾ, KGF ಯಾರು ಇಲ್ವಾ? ಇದೆಲ್ಲ ಮೇಡಮ್ ಅರ್ಥ ಮಾಡ್ಕೊಂಡು ಫಂಡ್ ತಗೊಂಡ್ಬರ್ತಾ ಇದ್ದು ದೊಡ್ಡದಲ್ಲ, ಅದು ಫಂಡ್ ಕೆಲಸ ನಡೀತಾ ಇದೆ ಅನ್ನೋದು ದೊಡ್ಡದು. ನೀವೇ ವಿವೇಕನಗರಲ್ಲಿ ಇದ್ದೀರಾ, ಎಷ್ಟು ಸಲ ಪಾಂಡವರಿಗೆ ಹೋಗಿರ್ತಾರೆ ಬಂದಿರ್ತಾರೆ, ಆ ರೋಡ್ ಗೊತ್ತಾಗಲ್ವಾ ನಿಮ್ಗೆ ಕಾಮಗಾರಿ ಹೆಂಗ್ ನಡೀತಾ ಇದೆ ಅನ್ಬಿಟ್ಟು? ಅಲ್ಲಿ ಐಮಾಸ್ ಲೈಟ್ಗೆ 6 ತಿಂಗಳು ಅದು ಕಿತ್ತಾಕಿದ್ನ. ನಾನು 10 ಸಲ ಭರತ್ ಫೋನ್ ಮಾಡಿದ್ದೀನಿ, ಅದು ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ, ಇವತ್ತು ನಾಳೆ ಹಾಕ್ತೀನಿ. ಹೆಂಗಿದೆಲ್ಲ ಯಾರು ಕೇಳ್ದೆ ಇದ್ರೆ ಕೇಳೋದಕ್ಕೆ ಯಾರು ಅಡಿಗೆ ಒಳ್ಳೇದು ಜನರು ಮಾತಾಡ್ತಾರೆ. వాళ్ళు ఏం చేస్తే ఊరు అడిగే ಒಳ್ಳೇದು, వాళ్ళు ಇಷ್ಟಾಂಗ್ వాళ్ళు చేసుಕೊಂಡ್పోతారు ಅಂತ. ಬುಲ್ ಮಾರ್ಕೆಟ್ ಅದನ್ನ ಏನು ಪರ್ಮಿಷನ್ ಇಲ್ಲ ಏನಿಲ್ಲ ಹೊಡೆದಾಕ್ಬೇಕು. ಎಷ್ಟೋ ಜನ ಬಡವ್ರು ಬದುಕ್ತಾ ಇದ್ರು. ನೀವು ಅಲ್ಲ ಆದ್ಮೇಲೆ ಅವ್ರು ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಲೆಟ್ರ್ ಕೊಟ್ಟು ಒಂದು 6 ತಿಂಗಳಾದ್ಮೇಲೆ ಖಾಲಿ ಮಾಡಿ ಹೊಡ್ಸ್ಬೋದಾಗಿತ್ತಲ್ಲ. ಅದಕ್ಕೆ ಈ ವಾರದಲ್ಲಿ ಇನ್ಸ್ಪೆಕ್ಷನ್ ಬರ್ತಾರೆ ಬೆಂಗಳೂರಿಂದ. ಅದಕ್ಕೆ ಈ ತರ ಮಾಡ್ಕೊಂಡ್ರೆ ಇದೆಲ್ಲ ಪ್ರತಿಭಟಿಸಿ ನಾವು 5ನೇ ತಾರೀಕು 8ನೇ ತಿಂಗಳು ಈ ಬುಧವಾರ ಬಹುತೇಕ ಪ್ರತಿಭಟನೆ ಸುಭಾಷ್ ಸರ್ಕಲ್ ಇಂದ ಹಿಡಿದು ತಾಲೂಕು ಆಫೀಸ್ ವರೆಗೂ ಸ್ಟೇಷನ್ ಹೋಗಿ ಅಲ್ಲಿ ಧರ್ನಾ ಕೂತ್ಕೊಂತೀವಿ ನಾವು. ಇದು ಮುಖ್ಯ ಉದ್ದೇಶ. ಆದ್ರೆ ಏನಂದ್ರೆ ಮೇಡಮ್ ಅವರು ನಮ್ಮ ಗೌರ್ಮೆಂಟ್ ಇದೆ ಅನ್ಬಿಟ್ಟು ಫಂಡ್ ತಗೊಂಡ್ಬರೋದು ದೊಡ್ಡದಲ್ಲ, ಕೆಲ್ಸಗಳು ನಡೀತಾ ಇಲ್ಲ. ಆ ಭರತ್ ಅನ್ನೋರಿಗೆ ಯಾವ್ದೋ ಟೆಂಡರ್ ಕೊಟ್ಟಿದ್ದಾರೆ, ಒಂದು ವರ್ಷಕ್ಕೆ ಇಷ್ಟೊಂದು 35 ವಾರ್ಡ್ಗೆ ಇಷ್ಟೊಂದು ಏನೋ ಟೆಂಡರ್ ಕೊಟ್ಟಿದ್ದಾರೆ. ಅವ್ರು ಇದುವರೆಗೂ ಭರತ್ ಒಂದು ದಿನ ಬಂದು ಒಂದು ಸರ್ವೆ ಮಾಡಿಲ್ಲ. ಅದ್ರಲ್ಲಿ ಮನೆಯೆಲ್ಲ ಚೆಕ್ ಮಾಡಿದೀವಿ ನಾವು, ನಿಮ್ಗೂ ಗೊತ್ತಿದೆ ಎಲ್ಲರಿಗೂ. ಅದ್ರಲ್ಲಿ ಬೋರ್ಡ್ಗಳೇ ಇಲ್ಲ. ನನ್ನ ಕನ್ನಡ ಸರ್ಕಲ್ ಸೊನ್ನಮೂರು ಸರ್ಕಲ್ ಅಲ್ಲಿ ಅದು ಎತ್ತಿ 6 ತಿಂಗಳಾಗ್ತಾ ಇದೆ. ಎಲ್ಲರಿಗೂ ಫೋನ್ ಮಾಡಿದ್ದೀನಿ, ನಿನ್ನೆ ಕೂಡ ಭರತ್ ಫೋನ್ ಮಾಡ್ತಾ ಅನ್ನ ಹಾಕ್ಬಿಡ್ತೀವಿ ನಾನು ಅಲ್ಲಿ ನಾಳೆ 15 ದಿವಸ ಇದೇ ಮಾಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ? ಬೇರೆ ಅವ್ರು ಅಷ್ಟೇ ಎಕರೆ ಮಾಡ್ಬಿಟ್ಟು ಯಾರು ಎಕರೆ ಮಾಡ್ಕೊಂಡಿದ್ದಾರೆ ಇಲ್ಲಿ? ನೀವು ಮಾಡ್ಕೊಡ್ತೀವಿ, ಬೇರೆಯವ್ರ ನೀವು ಮಾಡ್ಕೊಡ್ತಾ ಇದ್ದೀರಾ. ರಾಮಕ್ಕ ಮೇಲೆ ಹೇಳ್ಬಿಡ್ದು ಆ ಹೋಗ್ತಿದ್ರಲ್ಲಿ ಹಂಗಿದ್ರು, ರಾಮಕ್ಕ ಬೆಳೆಯಲ್ಲಿ ಹೆಂಗಿದ್ರು ಅಯ್ಯಮ್ಮ ಇನ್ನೋಸೆಂಟ್ ಏನ್ ಕೆಲಸ ಇದೆ ಅದು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ತರ ಬಂದು ಅಲ್ಲಿ ತಿನ್ನೋದು ಇಲ್ಲಿ ತಿನ್ನೋದು ಮಾಡಿಲ್ಲ ಅಯ್ಯಮ್ಮ ಪಾಪ. ಆಯಮ್ಮ ಮೇಲೆ ಗೊಬ್ಬರ ಕೊಡ್ಸೋದು. ಈಗ ಮೊನ್ನೆ ಏನೋ ಅಂತ ಹೇಳಿದ್ದಾರೆ, ತಮಗೆ ಅವರು ಅಲ್ಲೇನೋ ಒಂದು ಜಾಗ ಹಿಡಿದು ಬಿಟ್ಟಿದ್ದಾರೆ ಅಂದ್ರಿ, ಅವ್ರು ದುಡ್ಡು ಕೊಟ್ಟು ತಗೊಂಡಿರೋದು ಅದು. ಯಾವ್ದು ಇವ್ರಿಗೆ ಏನಾಗಿದೆ ಅಂದ್ರೆ ಇಷ್ಟು ದಿನ ಏನು ಬರಲ್ಲ ಇವೆಲ್ಲ ಅವ್ರು ತಗೊಂಡ್ಬಿಟ್ರು, ಅವ್ರು ತಿಂದ್ರು ಅಂತ. ನಾವು ಯಾವಾಗ ಇವ್ರ ಮೇಲೆ ನಾವು ಹೇಳಕ್ ಹೋದ್ವೋ, ನಾವು ಅಬ್ಜೆಕ್ಷನ್ ಮಾಡಕ್ ಹೋದ್ವೋ ಎಲ್ಲಾದ ಮೇಲೇನು, ಆವಾಗ ಏನ್ ಮಾಡ್ತಾರೆ ಇವ್ರು ಏನೋ ಒಂದು ಇಷ್ಟು ದಿನ ಸುಮ್ಮನೆ ಇದ್ಬಿಟ್ರು. ಇವಾಗ ಅವ್ರು ಹಂಗ್ ಮಾಡ್ಬೇಡಿ ಇವ್ರು ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ. ಏನ್ ನ್ಯಾಯ ಇದೆಲ್ಲ? ಅವಾಗ ನಾವು ಏನ್ ಮಾಡಿದ್ರು ಕೇಳಿದ್ರೆ ಇದ್ರೆ ನಾವು ಒಳ್ಳೇದು ನಾವು ಅಲ್ವಾ? ಅದರಿಂದ ನಾವು ಪ್ರತಿಭಟನೆ ಮಾಡೋದಕ್ಕೆ ನಾವು 5ನೇ ತಾರೀಕು 8ನೇ ತಿಂಗಳು ಬುಧವಾರ ರೆಡಿ ಮಾಡಿದೀವಿ. ಒಂದು 1000, 5000, 6000 ಜನ ನಾವು ಸೇರಿಸ್ತೀವಿ. ಯಾಕಂದ್ರೆ ಜನಗಳು ತುಂಬಾ ಕಷ್ಟ ಬೀಳ್ತಾ ಇದಾರೆ ಪಾಪ. ರೇಷನ್ ಕಾರ್ಡ್ ಇಲ್ದಿರಾ, ಪಿಂಚಣಿ ಇಲ್ದಿರಾ ಮಾಡ್ತಾ ಇದ್ದಾರೆ. ಕೇಳಿದ್ರು ಹೇಳೋದು, ನಿಮ್ ಮಗಕ್ಕೆ ಆ ಮಗನಿಗೆ 1.5 ಲಕ್ಷ ಬರ್ತಾ ಇದೆ, ನೀವು ಪೇಮೆಂಟ್ 1.5 ಲಕ್ಷನ ಬರ್ಲಿ 2 ಲಕ್ಷನ ಬರ್ಲಿ, ಅವನು ಕಿತ್ತಾಕ್ರಿ. ಈ ತಂದೆ ತಾಯಿ ಕೊಡಿ ರೇಷನ್, ಅವ್ರು ಬಾಳ್ ಮೇಲೆ ಕೊಡಿದ್ದೀರಾ? ಪಿಂಚಣಿ ಪಾಪ, ಪಿಂಚಣಿ ತಂದೆ ತಾಯಿ ಅವ್ರು ಏನು ಮಕ್ಳು ಯಾರಿಗೂ ಸಾಕಲ್ಲ ಈ ನಡುವೆ. ಅವ್ರೇನೋ ಬಂದಾಗ ಎಷ್ಟು ಜನ ಎದುರು ನೋಡ್ತಾ ಗೊತ್ತಪ್ಪ. ನನ್ಗೆ ಗ್ರಾಮಾಂತರದಲ್ಲಿ ಒಬ್ರು ಹೇಳ್ತಾರೆ ನಿನ್ನೆ, ಎಷ್ಟೋ ಜನ ಪಿಂಚಣಿ ಬಂದಿಲ್ಲ ಮಾತ್ರ ತೀರ್ಸ್ಕೊಳ್ಳೋದು మేము. ನಮ್ ಕಾರ್ಯಕರ್ತರು ಒಬ್ರು 500 ರೂಪಾಯಿ ಕೊಟ್ಟಿದ್ದಾರೆ. ಗೊತ್ತಿದ್ದು ಇಷ್ಟ ಆದ್ರೆ ಗೊತ್ತಿಲ್ದಿರೋ ಎಷ್ಟಾಗಿರುತ್ತೆ. ಯಾಕೆ ಹೊಡಿತಾರೆ ಬಡವರು ಹೊಟ್ಟೆ ಮೇಲೆ? ಟೆಂಡರ್ ಕರೀತೀರಾ, ಒಂದು ಟೆಂಡರು ಕರೀದೇ ಇಲ್ಲ, ಯಾವ್ದು ಇಲ್ಲ. ಅವರಷ್ಟೇ ಟೆಂಡರ್ ಹಾಕೋದು, ಅವರೇ ಇದು ಮಾಡೋದು, ಅವರೇ ಮಾಡೋದು. ಒಂದು ಬೋರ್ಡ್ ಇಲ್ಲ ಇನ್ನು. ಅದರಿಂದ ನಾವು ಈ 5ನೇ ತಾರೀಕು ಬಹುತೇಕ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಜ್ಜಾಗಿದ್ದೀವಿ. ಅದರಿಂದ ಅದನ್ನ ನೀವು ನಮ್ಮೆಲ್ಲ ಸಹಕರಿಸಬೇಕು, ನೀವು ಪೇಪರ್ ಮಾಧ್ಯಮದವರೆಲ್ಲ. ಯಾಕಂದ್ರೆ ನಾವೇನೇ ಹೇಳಿದ್ರೆ ನಿಮ್ಮ ಮುಖಾಂತರನೇ ಎಲ್ಲರಿಗೂ ಜನಗಳಿಗೆ ಹೋಗೋದು. ಅದು ಇದು ಮುಖ್ಯ ಪಾತ್ರ ನಿಮ್ಮ ಹತ್ರ ಇರುತ್ತೆ. ನಾವೇನು ಮಾತಾಡಿದ್ರೆ ಕೂಡ ನೀವೇನು ಬರೀತೀರಾ, ಇರೋತ್ತಾನೆ ಬರೀತೀರಾ. ನಾವು ಇರೋದು ಹೇಳ್ತಾ ಇರೋದು, ಇಲ್ದಿದ್ದೇನು ಹೇಳಿರ ನಾವೇನು. ಅದರಿಂದ 5ನೇ ತಾರೀಕು 8ನೇ ತಿಂಗಳು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆಲ್ಲ ದಯಮಾಡಿ ಎಲ್ಲರೂ ಬರೋದು. ಧನ್ಯವಾದಗಳು.